ಜಸ್ಟಿಸ್ ಫಾರ್ ಸೌಜನ್ಯ. ಸ್ನೇಹಿತರೆ, ಸೌಜನ್ಯ ಅವರ ತಾಯಿ ಸುಪ್ರೀಂ ಕೋರ್ಟ್ಗೆ ಆಲ್ರೆಡಿ ಅರ್ಜಿನ ಹಾಕಿದ್ದಾರೆ. ಹಾಗಾದರೆ ಸೌಜನ್ಯ ಕೇಸು ಮರುತನಿಖೆ ಆಗುತ್ತಾ? ಸ್ನೇಹಿತರೆ, ಆರ್ ಅಶೋಕ್ ಅವರು ಈ ಹಿಂದೆನೇ ಅಂದರೆ ಸೌಜನ್ಯ ತೀರೋದಾಗ ಗೃಹ ಮಂತ್ರಿಗಳಾಗಿದ್ದರು ನೋಡಿ. ಅವರು ಈಗ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ ನೋಡಿ, ಸೌಜನ್ಯ ಕೇಸು ಇಷ್ಟು ದೊಡ್ಡದಾಗುತ್ತೆ ಅಂತ ನಮಗೆ ಆಗ ಗೊತ್ತಿರಲಿಲ್ಲ ಅಂತ ಹೇಳಿಕೆ ನೀಡಿದ್ದಾರೆ. ಸ್ನೇಹಿತರು ನೋಡಿ, ಮೊನ್ನೆ ಕೂಡ ಮೈಸೂರಲ್ಲಿ ರ್ಯಾಲಿ ಆಗಿದೆ ನೋಡಿ. ಸೌಜನ್ಯ ಅವರ ತಾಯಿ ಮತ್ತೆ ಸ್ಟೇಜ್ ಮೇಲೆ ನಿಂತು ಕಣ್ಣೀರು ಹಾಕಿದ್ದಾರೆ. ನನ್ನ ಮಗಳಿಗೆ, ನನ್ನ ಮಗಳ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಕೇಳ್ತಾ ಇದ್ದಾರೆ. ಸ್ನೇಹಿತರೆ ನೋಡಿ, ಮರು ತನಿಖೆ ಆದರೆ ಸಂತೋಷ್ ರಾವು ಸೇರಿ ಇನ್ನ 3 ಜನ ಇದ್ದಾರಲ್ಲ, ಅವ್ರನ್ನ ಎನ್ಕ್ವೈರಿಗೆ ಕರೀತಾರ? ಖಂಡಿತವಾಗ್ಲೂ ಎನ್ಕ್ವೈರಿಗೆ ಕರೀಬಹುದು. ಸ್ನೇಹಿತರೆ, ಸತತ 14ನೇ ವರ್ಷ ಸೌಜನ್ಯಳಿಗೆ ನ್ಯಾಯ ಕೊಡಿ, ನ್ಯಾಯ ಕೊಡಿ, ನ್ಯಾಯ ಕೊಡಿ ಅಂತ ಕೇಳಿ ಕೇಳಿ ಸಾಕಾಗಿದೆ. ಖಂಡಿತ ಈ ಕ್ಷಣದವರೆಗೂ ಎಲ್ಲೂ ನ್ಯಾಯ ಸಿಕ್ಕಿಲ್ಲ. ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಮಾತ್ರ ಇವತ್ತವರೆಗೂ ಸತ್ತೋಗಿಲ್ಲ. ಖಂಡಿತ ಎಲ್ಲ ಸೌಜನ್ಯ ಪರ ಹೋರಾಟಗಾರರಲ್ಲಿ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಸ್ನೇಹಿತರೆ, ವೀರೇಂದ್ರ ಹೆಗಡೆ ಅವರು ಕೂಡ ಅದನ್ನೇ ಹೇಳಿದ್ದು. ಸೌಜನ್ಯಳ ಸಾವಿಗೆ ಯಾರು ಕಾರಣ, ಅವ್ರನ್ನ ಬಂಧಿಸಿ ಅಂತಲೇ ಹೇಳಿರೋದು. ನೋಡಿ ಸ್ನೇಹಿತರೆ, ಯಾರು ಏನೇ ಮಾತಾಡ್ಕೊಳ್ಳಿ, ಅದು ಯಾರು ಎಷ್ಟೇ ಪ್ರಭಾವಿಗಳಿರಲಿ, ಸ್ನೇಹಿತರೆ ಖಂಡಿತವಾಗ್ಲೂ ಪೊಲೀಸರು ನಿಜವಾಗ್ಲೂ ಕರೆಕ್ಟಾಗಿ ಯಾರು ಅಪರಾಧಿ ಅಥವಾ ಆರೋಪಿ ಅಂತ ಕಂಡಿಡಿದ್ರೆ ಖಂಡಿತವಾಗ್ಲೂ ಸಾಕ್ಷಿ ಸಮೇತ ಅವ್ರಿಗೆ ಶಿಕ್ಷೆ ಕೊಡಿಸ್ಬೋದು. ಅವ್ರು ಎಷ್ಟೇ ಪ್ರಭಾವ ಇರಲಿ, ಅವ್ರ ಹತ್ರ ಎಷ್ಟೇ ದುಡ್ಡಿರಲಿ, ಅವ್ರು ಯಾರೇ ಆಗಿದ್ರೂ ಸರಿ, ನಿಜವಾಗ್ಲೂ ನಮ್ಮ ಕಾನೂನು ತುಂಬ ಚೆನ್ನಾಗಿದೆ. ಅದನ್ನು ಸರಿಯಾಗಿ ಬಳಸ್ಕೊಂಡು ಯಾರು ಆ ಅಪರಾಧಿ ಇದ್ದಾರೆ ಅವ್ರನ್ನ ಬಂಧಿಸಬೇಕು. ಸ್ನೇಹಿತರೆ, ಖಂಡಿತ ಸೌಜನ್ಯಳ ಸಾವಿಗೆ ನ್ಯಾಯ ಸಿಗಲೇಬೇಕು. ಸ್ನೇಹಿತರೆ, ಇನ್ನಷ್ಟು ಮಾಹಿತಿಗಾಗಿ TV2 ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, CM ಸಿದ್ದರಾಮಯ್ಯ ಅವರು ಸರಿಯಾದ ಪೊಲೀಸ್ ಅಧಿಕಾರಿಗಳನ್ನು ನೇಮಿಸಿ ಈ ಪ್ರಕರಣಕ್ಕೆ ಖಂಡಿತ ನ್ಯಾಯ ಒದಗಿಸಿಕೊಡಲಿ.